ಹೇಳಿ ಅವ್ರಿಗೆ ಹೇಳಿ. ನೀವು ಡ್ರೈವಿಂಗ್ ಮಾಡ್ತಾರೆ ಇವಾಗ ಬಿ ಪಿ ಹೆಚ್ಚು ಕಮ್ಮಿ ಆಗೋಯ್ತಾ? BP ಏನು ಹೆಚ್ಚು ಕಡಿಮೆ ಏನಾಗಿಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ದೆ. ಡ್ರೈವಿಂಗ್ ಮಾಡ್ತಾ ತಿರುಪತಿಗೆ ಹೋಗ್ತಾ ಇದ್ದೆ. ಎಷ್ಟು ಗಂಟೆಗೆ ಬಂದಿದ್ರು ಅಲ್ಲಿಂದ? ಅಲ್ಲಿ ಬಿಟ್ಟಿದ್ದು 9 ಗಂಟೆಗೆ. ಏನಾಯ್ತು ಇವಾಗ? ಏನಾಯ್ತು, ಅಲ್ಲಿ ಬರ್ತಾ ಇದ್ದೆ ಮಾಮೂಲಿ ಭಾಳ ಕೇರ್ಫುಲ್ ಆಗಿ. ಇದ್ಕಿದ್ದಂಗೆ ಸೈಡ್ಗೆ ಲೆಫ್ಟ್ಗೆ ಬಂದ್ಬಿಡ್ತು. ಅವ್ರು ಬಂದಿದ್ರಾ ನೀವೇ ಬಂದಿದ್ರಾ? ಅವ್ರು ಯಾರು ನೋಡೇ ಇಲ್ಲ. ನಾನು ಅಂದೆ ಲೆಫ್ಟ್ ಇಲ್ಲ ಐತಲ್ಲ ದಿಬ್ಬ ಹಳ್ಳ, ಅಲ್ಲಿಗೆ ಇಳಿದ್ಬಿಟ್ಟು ವೀಲು ಒಂಚೂರು ಇಳಿದ ತಕ್ಷಣ ಬ್ಯಾಲೆನ್ಸ್. ಆವಾಗ ಓಡಿಸೋ ಟೈಮಲ್ಲಿ ನಿಂಗೆ ಏನೋ ಆಗಿತ್ತಾ? ಏನೂ ಆಗಿಲ್ಲ. ಮಾಡಿದ್ರಾ? ನಿದ್ದೆ ಏನು ಮಾಡಿಲ್ಲ. ಇನ್ನೇನಾಗಿತ್ತು? ಅದು ಇತ್ತಿಗೆ ಯಾವಾಗ ಒಂಚೂರು ಲೆಫ್ಟ್ಗೆ ಎಳೀತು ವೀಲು, ಹಳ್ಳ ಸಿಕ್ಬಿಡ್ತು. ಹಳ್ಳ ಸಿಕ್ಕಿದ ತಕ್ಷಣ ಕಂಟ್ರೋಲ್ ಆಗಲಿಲ್ಲ. ಅವ್ರು ಗಾಡಿ ಗುದ್ದಿದ್ರಾ ಏನು ಗುದ್ದಿದ್ರ? ಗಾಡಿ ಗುದ್ದಿದ್ದು ಗೊತ್ತಿಲ್ಲ ನನಗೆ, ಆಮೇಲೆ ಗೊತ್ತಾಗಿತ್ತು. ನಿದ್ದೆ ಮಾಡಿದಾರೆ. ನಿದ್ದೆ ಮಾಡಿಬಿಟ್ಟು ನೀವು ಡ್ರೈವಿಂಗ್ ಮಾಡಿಸಿದ್ರ ನೀವು? హలో నేను వచ్చి అంబులెన్స్ ఇచ్చి అంబులెన్స్లో తీసుకొని హాస్పిటల్. ఆ మనిషికి ఏం గాయాలండి? ఆ మనిషికి తొడ కట్టయిపోయింది. తొడకట్టయిపోయింది. కింద మోకాల కింద దెబ్బలు తగిలింది. అన్ని హాస్పిటల్లో రెఫర్ అంతే చాలు. ಒಂದು ವೀಲು ಯಾವಾಗ ಲೆಫ್ಟ್ ವೀಲು ಟರ್ನ್ ಆಯಿತು ತಕ್ಷಣ ಉಳ್ಬಿಡ್ತು. ಇಲ್ಲೆಲ್ಲೋ ರಿವರ್ಸ್ ಬಂತು ರಿವರ್ಸ್ ಎತ್ಕೊಂಡು ಇಲ್ಲಿಗೆ ಬಂತು. ಎಷ್ಟು ಸ್ಪೀಡಲ್ಲಿ ಇದ್ರಿ? ನಾನು ಏನು ಅದು 70, 72. ಹಾಂ ಅಷ್ಟೇ 75 ಒಳಗಡೆ. ಆಗಿದೆ ನಿಮಗೆ? ಇಲ್ಲ ನಾನು బెంగళూరు తెలియదు. అది డ్రైవర్ వాళ్ళు కార్లో ఉంటే అడగండి మీరేం అది కార్లో మాట్లాడుకునే వస్తుంటే మీరు ఎంతమంది అన్నారు?